ಮುಂದೆ ನನಗೂ ಕೂಡ ಮಂತ್ರಿ ಆಗುವ ಆಸೆ ಇದೆ. ದೆಹಲಿಯಲ್ಲಿ ಶಾಸಕ ಕೋನ್ ರೆಡ್ಡಿ ಅವರು ಮಾತನಾಡಿದ್ದಾರೆ. ಮಂತ್ರಿ ಸ್ಥಾನ ಕೊಟ್ರೆ ಸಂತೋಷ, ಮಂತ್ರಿ ಸ್ಥಾನ ಕೊಡದಿದ್ರೆ ಶಾಸಕನಾಗಿ ಕೆಲಸ ಮಾಡ್ತೀನಿ, ರೈತರ ಕೋಟಾದಲ್ಲಿ ನೀಡಲು ಕೇಳಿಕೊಂಡಿದ್ದೀನಿ ಅಂತ ದೆಹಲಿಯಲ್ಲಿ ಶಾಸಕ ಕೋನ್ ರೆಡ್ಡಿ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮಂತ್ರಿ ಸ್ಥಾನದ ಬಗ್ಗೆ. ಸರ್, ಈಗ ನೀವು ಕೂಡ ಸಚಿವ ಸಂಪುಟ ಸೇರುವಂಥ ನಿರೀಕ್ಷೆಯಲ್ಲಿದ್ದೀರಿ. ಯಾರ್ಯಾರನ್ನೆಲ್ಲ ಭೇಟಿ ಮಾಡಿದ್ದೀರಿ? ಭರವಸೆ ಸಿಕ್ಕಿದೆಯಾ? ಮತ್ತು ಇವತ್ತು ಡೆಲ್ಲಿಲಿ ಬಂದಿದ್ದೀರಿ ಕಡೆ ಹಂತದ ಪ್ರಯತ್ನ ಅಂತ. ನೋಡಿ, ಈಗಾಗಲೇ ನೂತನ ಶಾಸಕಾಂಗ ಪಕ್ಷದ ನಾಯಕರಾಗಿ ಸಂಘಟನಾ ಚತುರ KPCC ಅಧ್ಯಕ್ಷರಾಗಿ ಸೇವೆ ಮಾಡಿದಂಥ DK ಶಿವಕುಮಾರ್ ಸಾಹೇಬ್ರನ್ನ ಆಯ್ಕೆ ಮಾಡಿದ ನಂತರ ಮುಖ್ಯಮಂತ್ರಿ ಆಗ್ತಕ್ಕಂಥ ಪದಗ್ರಹಣ ಸಮಾರಂಭವನ್ನು 3ನೇ ತಾರೀಕಿಗೆ ಆಯೋಜನೆ ಮಾಡಿವಿ. ಮತ್ತು ಎಲ್ಲ ಶಾಸಕರು ಪ್ರಯತ್ನ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಾನು ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ, ಸುರ್ಜೇವಾಲಾ ಸಾಹೇಬರಿಗೆ, ವೇಣುಗೋಪಾಲ್ ಅವರಿಗೆ ಮತ್ತು ಎಲ್ಲ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಈಗಿನ ಮುಖ್ಯಮಂತ್ರಿ ಆಗ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಮನವಿ ಮಾಡಿ, ರೈತರ ಕೋಟಾದಲ್ಲಿ ಏನಾರು ಒಂದು ಮಂತ್ರಿ ಮಾಡುವಂಥ ಅವಕಾಶಕ್ಕೆ ಮಾಡಿರಿ. ಇಲ್ಲ ಮಾಡದೇ ಇದ್ರೂ ನಾ ಏನು ಬೇಜಾರು ಮಾಡ್ಕೋದಿಲ್ಲ. ಆದ್ರೆ ಒಂದು ಇವತ್ತಿನ ಕಾಂಪಿಟೇಷನ್ ಇದೆ, ಎಲ್ಲ ಶಾಸಕರು ಕೂಡ ಆಗಬೇಕು ಅಂತಾರೆ. ಟೋಟಲ್ 33 ಮಂದಿ ಮಂತ್ರಿಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಎಲ್ಲರೂ ಮಾಡ್ಬೇಕಾದ್ರೆ ಕಷ್ಟ. ಮುಖ್ಯಮಂತ್ರಿ ಯಾರೇ ಆಗಿರಲಿ, ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಕೊಟ್ಟರೆ ಭಾಳ ಸಂತೋಷದಿಂದ ಕೆಲಸ ಮಾಡಿ ಸಮರ್ಥವಾಗಿ ಕೆಲಸ ಮಾಡ್ತೀನಿ. ನನ್ನ ಸಹೋದ್ಯೋಗಿ ದೆಹಲಿಯಿಂದ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ, ಈ ಸಂಪುಟ ರಚನೆಯ ವಿಚಾರ ಬಂದರೆ ಸಾಕು, ದೆಹಲಿಯ ಕರ್ನಾಟಕ ಭವನದಲ್ಲಿ ಗಿಜಿಗುಟ್ಬಿಡುತ್ತೆ. ಏನು ಫುಲ್ ತುಂಬಿ ತುಳುಕ್ತಾ ಇರಬೇಕೇನೋ ಕರ್ನಾಟಕ ಭವನಗಳೆಲ್ಲ. ಅರುಣ್, ಈಗಲೂ ಕೂಡ ಅಂಥದ್ದೇ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಸಚಿವ ಸಂಪುಟ ರಚನೆ ವಿಚಾರ ಯಾವಾಗಲೇ ಬಂದರೂ ಕೂಡ ಶಾಸಕರ ದಂಡು ದೆಹಲಿಗೆ ಬರುತ್ತೆ. ಹಾಲಿ ಮಾಜಿ ಸೇರಿದಂತೆ ಬಹುತೇಕ ಎಲ್ಲ ಶಾಸಕರು, ವಿಧಾನ ಪರಿಷತ್ನ ನಾಯಕರು ಎಲ್ಲರೂ ಕೂಡ ದೆಹಲಿಗೆ ಬಂದು ಹೈಕಮಾಂಡ್ನ ಭೇಟಿಯಾಗಿ ಒಂದು ಅವಕಾಶಕ್ಕಾಗಿ ಮನವಿ ಮಾಡುವಂಥದ್ದು ಸಹಜವಾಗಿ ನಡೆಯುತ್ತೆ. ಈಗಲೂ ಕೂಡ ಅಂಥದ್ದೇ ಸನ್ನಿವೇಶಗಳು ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಬಹುತೇಕ ಶಾಸಕರು ಮತ್ತು MLCಗಳೆಲ್ಲರೂ ಕೂಡ, ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ಮಾಜಿ ಸಚಿವರುಗಳು ಕೂಡ ಈಗ ದೆಹಲಿಗೆ ಬಂದು ದೆಹಲಿಯಲ್ಲಿ ಬೇರೆ ಬೇರೆ ನಾಯಕರನ್ನ ಭೇಟಿ ಆಗ್ತಿದ್ದಾರೆ. ಮುಖ್ಯವಾಗಿ ರಣದೀಪ್ ಸುರ್ಜೇವಾಲಾ, KC ವೇಣುಗೋಪಾಲ್, ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿಲ್ಲ. ಅವರು ಬಂದ ಬಳಿಕ ಅವರನ್ನ ಭೇಟಿಯಾಗಿ ಸಚಿವ ಸಂಪುಟದಲ್ಲಿ ತಮ್ಮನ್ನ ಸೇರ್ಪಡೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯ ಕಡೆಯ ಕಸರತ್ತು ಅಂತಾನೂ ಕೂಡ ನಾವು ಹೇಳ್ಬೋದು. ಯಾಕೆ ಅಂದ್ರೆ ಇವಾಗ ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ್ ಅವರು ದೆಹಲಿಗೆ ಬಂದ ಬಳಿಕ ಬಹುಶಃ ಸಭೆಗಳು ಕೂಡ ಆರಂಭ ಆಗುತ್ತೆ. ಈ ಸಭೆಗಳ ಆರಂಭ ಆದ ಬಳಿಕ ಒಂದ್ ರೀತಿ ಫೈನಲ್ ಲಿಸ್ಟ್ ಕೂಡ ತಯಾರಾಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಸೊ ಹೀಗಾಗಿ ಕಡೆಯ ಹಂತದ ಕಸರತ್ತು ಅನ್ನುವಂತೆ ಇವತ್ತು ರಾತ್ರಿವರೆಗೂ ಕೂಡ ದೆಹಲಿಯಲ್ಲೇ ಇದ್ದು ಬೇರೆ ಬೇರೆ ನಾಯಕರನ್ನ ಭೇಟಿ ಆಗುವ ಮೂಲಕ ಕಡೆಯ ಹಂತದಲ್ಲಿ ಸಂಪುಟ ಸೇರ್ಪಡೆ ಆಗ್ಲಿಕ್ಕೂ ಕೂಡ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಇರುವಂತ ಹೆಸರು ಕಟ್ ಆಗದೆ ಇರಲಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮತ್ತೆ ನಾಯಕರನ್ನ ಭೇಟಿಯಾಗಿ ತಮ್ಮ ಹೆಸರನ್ನ ನೆನಪಿಸಿ ಬರುವಂತ ಕೆಲಸಗಳನ್ನ ಕೂಡ ಮಾಡ್ತಿದ್ದಾರೆ. ಆ ಮೂಲಕ ಹೇಗಾದ್ರೂ ಮಾಡಿ ಸಂಪುಟದಲ್ಲಿ ಒಂದು ಅವಕಾಶವನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಬಹಳಷ್ಟು ಶಾಸಕರು ದೆಹಲಿಯಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅರುಣ್.